ಅವನಿಗೊಂದು ಗತಿ ಕಾಣಿಸೋ ಮುಂಚೆ ನಮ್ ಕಾಂತಿಗೆ ಉತ್ತರ ಕೊಟ್ಬಿಟ್ಟು ಹೋಗಿ. ಇಷ್ಟೆಲ್ಲ ಅವಮಾನ ಆದ್ಮೇಲೆ ನಮ್ ಕಾಂತಿ ಬದುಕಿರ್ತಾಳೆ ಅನ್ಕೊಂಡಿದ್ದೀರಾ? ನೇತ್ರ, ಹೌದತ್ತೆ. ಈಗ ಏನಾದ್ರೂ ನಾವು ಮಾತಾಡದೆ ಸುಮ್ಮನೆ ಇದ್ದು ಬಿಟ್ರೆ ಅವ್ರ ಪಾಡಿಗೆ ಅವರು ಹೊರಟೋಗ್ತಾರೆ. ನಾಳೆ ಏನಾದ್ರೂ ಒಂದು ಕಾರಣ ಕೊಟ್ಟು ನಮ್ಮ ಮಗನ್ಗೆ ಈ ಮದ್ವೆ ಇಷ್ಟ ಇಲ್ಲ ಅಂದ್ಬಿಡ್ತಾರೆ. ಆಗ ನಮ್ ಕಾಂತಿ ಗತಿ ಏನಾಗ್ಬೇಕು ನೀವೇ ಹೇಳಿ. ಸಾಕ್ ನಿಲ್ಸು. ನಮಗೂ ಅರ್ಥ ಆಗತ್ತೆ. ನಮ್ದೇ ತಪ್ಪು ಅಂತ ನನಗೆ ಗೊತ್ತು. ನಾನು ಇವ್ರಿಗೆ 1000 ಸಲ ಹೇಳಿದ್ದೆ ಅವನಿಗೆ ಮದುವೆ ಮಾಡೋದು ಬೇಡ ಅಂತ. ಆದ್ರೆ ಇವ್ರು ಯಾರೂ ನನ್ನ ಮಾತು ಕೇಳಿಲ್ಲ. ಈಗ ಹೀಗೆ ಇವ್ರು ನಮ್ಮ ಮಾನ ತೆಗೆದಿದ್ದಾನೆ. ನಮ್ಮ ಮಾನ ಹೋದ್ರೂ ಪರವಾಗಿಲ್ಲ. ಆದ್ರೆ ಕಾಂತಿ ಮನ್ಸನ್ನ ನುಚ್ಚು ನೂರು ಮಾಡಿದ್ದಾನೆ. ಯಾವತ್ತು ಇವಳನ್ನ ನನ್ನ ದೇವಸ್ಥಾನದಲ್ಲಿ ನೋಡಿದ್ನೋ ಅವತ್ತೇ ನಾನು ನಿರ್ಧಾರ ಮಾಡಿದ್ದೆ ಇವಳೇ ನನ್ನ ಸೊಸೆ ಆಗೋದು ಅಂತ. ನನ್ನಿಂದ ತಪ್ಪಾಗಿದೆ. ಇದನ್ನ ನಾನೇ ಸರಿ ಮಾಡಬೇಕು. ಸರಿ ಮಾಡ್ತೀನಿ. ಮಂಜುನಾಥ, ಹೋಗು, ಹಸೆ ಮಣೆ ಮೇಲೆ ಕೂತ್ಕೋ. ಏನ್ ಹೇಳ್ತಾ ಇದೀಯಮ್ಮ ನೀನು? ನಾನು ಹಸೆ ಮಣ್ಣು ಮೇಲೆ ಕೂತ್ಕೋಬೇಕಾ? ಹೌದು, ನಮ್ಮಿಂದ ಅನ್ಯಾಯ ಆಗಿದೆ. ಸಂತೆ ಕಟ್ಟೆ ಮನೆಯವರು ಹೀಗೆ ಮಾಡಿದ್ರು ಅನ್ನೋ ಅಪವಾದ ನಮಗ್ ಬರಬಾರ್ದು. ಒಂದ್ ಹೆಣ್ಣಿನ ಜೀವನ ಹಾಳು ಮಾಡಿದ್ವಿ ಅನ್ನೋ ಶಾಪ ನಮಗ್ ತಟ್ಟಬಾರ್ದು. ಅದಕ್ಕಿರೋದು ಒಂದೇ ಒಂದು ಪರಿಹಾರ. ಕಾಂತಿ ನಿಶ್ಚಿತಾರ್ಥ ಮಂಜುನಾಥನ್ ಜೊತೆ ನಡೀಲಿ. ಅದೇ ಕೈ ಮುಗಿದು ಕೇಳ್ಕೊತೀನ, ನನ್ನ ಮಾನ ಉಳಿಸೋ. ಈ ಹುಡುಗಿಗೋಸ್ಕರ ಒಂದು ಬಾಳ್ ಕೊಡು. ಸರಿನಮ್ಮ. ಪುರೋಹಿತರೆ, ಲಗ್ನ ಪತ್ರಿಕೆ ಬರೆಯೋದಕ್ಕೆ ಪ್ರಾರಂಭ ಮಾಡಿ. ಹುಡುಗನ ಹೆಸರು ಮಂಜುನಾಥ್. ಮೈಸೂರಿಂದ ಹೊರಟಿದ್ದಾನೆ ಅಂದಮೇಲೆ ಅವನು ಸೀಗೆ ಹಳ್ಳಿಗೆ ಬರಲೇಬೇಕಾಗಿತ್ತು. ದಾರಿನಲ್ಲಿ ಏನಾದರೂ? ದಾರಿಲೇನೂ ಆಗಿಲ್ಲ ಚಿಕ್ಕಮ್ಮ. ಯಾವ ಆಕ್ಸಿಡೆಂಟು ಆಗಿಲ್ಲ ಅಂತ ಪೊಲೀಸರು ಹೇಳಿದ್ದಾರೆ. ಮಂಜು, ನಾ ಹೇಳಿದಷ್ಟು ಮಾಡು. ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡು. ಯಾವ ಪೊಲೀಸ್ ಕಂಪ್ಲೇಂಟ್ ಕೊಡಬೇಕಾಗಿಲ್ಲ. ಯಾಕೆ ಬೇಡ? ಏನು ಅಂತ ಕಂಪ್ಲೇಂಟ್ ಕೊಡ್ತೀರಾ? ಯಾರ ಮೇಲೆ ಕಂಪ್ಲೇಂಟ್ ಕೊಡ್ತೀರಾ? ನಿಶ್ಚಿತಾರ್ಥಕ್ಕೆ ಬರ್ತೀನಿ ಅಂತ ಹೇಳಿ ಬರ್ದೇ ಹೋಗೋದು ದೊಡ್ಡ ವಿಷಯ ಅಲ್ವಾ? ಅದ್ಯಾವ ದೊಡ್ಡ ವಿಷಯ? ಅವನು ಆವತ್ತಿಂದ ಮದುವೆ ಬೇಡ ಅಂತ ಹೇಳ್ತಾ ಬಂದಿದ್ದಾನೆ. ಆದ್ರೆ ನೀವೆಲ್ಲರೂ ಸೇರಿ ಅವನ್ ಮದುವೆ ಮಾಡಕ್ ಹೊರಟಿದ್ದೀರಾ. ನಿಮ್ಮ ಒತ್ತಾಯ ತಡೀಲಾರ್ದೆ ಅವನು ಒಪ್ಕೊಂಡಿದ್ದಾನೆ. ಆಗ್ಲೇ ನಿಶ್ಚಿತಾರ್ಥಕ್ಕೆ ಬರ್ದೆ ನಮ್ಮ ಮನೆತನದ ಮರ್ಯಾದೆ ಮಣ್ಪಾಲಾಗಿದೆ. ಇವನಿಂದ ಇನ್ನೊಂದ್ಸಲ ಮರ್ಯಾದೆ ಕಳ್ಕೋಬೇಕಾ? ರೇಣುಕಾ, ನೀನು ಸ್ವಲ್ಪ ಸುಮ್ಮನೆ ಇರ್ತೀಯಾ? ನಿನಗೇನು ಗೊತ್ತಾಗಲ್ಲ. ನೋಡಿ, ಸತ್ಯ ನಿಶ್ಚಿತಾರ್ಥಕ್ಕೆ ಬರಲ್ಲ ಅಂತ ಹೇಳಿಲ್ಲ. ಮೈಸೂರಿಂದ ಹೊರಟಿದ್ದಾನೆ. ಸ್ನೇಹಿತರ ಹತ್ರ ನಿಶ್ಚಿತಾರ್ಥಕ್ಕೆ ಹೋಗ್ತಾ ಇದ್ದೀನಿ ಅಂತ ಕೂಡ ಹೇಳಿದ್ದಾನೆ. ಅಲ್ಲಿಂದ ಹೊರಟಿದ್ದಾನೆ. ಆದರೆ ಹೀಗೆ ಹಳ್ಳಿ ಮಾತ್ರ ತಲುಪಲಿಲ್ಲ. ಇದರ ಅರ್ಥ ಅವನಿಗೆ ಮಧ್ಯದಲ್ಲಿ ಏನೋ ತೊಂದರೆ ಆಗಿದೆ ಅಂತ ತಾನೇ? ಅಪ್ಪ, ನಾನು ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಬರ್ತೀನಿ. ನಾನು ಬರ್ತೀನೋ? ಜಾನಕಿ, ಮನೇಲಿ ಇಷ್ಟೆಲ್ಲ ಗಂಡಸರು ಇರುವಾಗ ನೀನು ಯಾಕೆ ಪೊಲೀಸ್ ಸ್ಟೇಷನ್ಗೆ ಹೋಗಬೇಕು? ಹೋಗಪ್ಪ, ನೀನು ಕೊಡ್ತೀನಿ. ಏನಾದ್ರೂ ಮಾಡ್ಕೊಳ್ಳಿ. ರೇಣುಕಾ, ಸುಡು ಕಂಡದ ಇವಳು ಸೂರ್ಯಕಾಂತಿ